ನಮಸ್ಕಾರ. C9 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಯಶೋಧ. ಬೇದರ್ ನಗರದ ರಾಂಪುರೆ ಕಾಲೋನಿಯ ಮುಖ್ಯ ರಸ್ತೆ ಬಳಿ ಗುದ್ದಲಿ ಪೂಜೆ ನೆರವೇರಿಸುವ ಮೂಲಕ 50 ಲಕ್ಷ ವೆಚ್ಚದ ರಸ್ತೆ ನಿರ್ಮಾಣ ಕಾಮಗಾರಿಗೆ ಸಚಿವರು ಹಾಗೂ ಶಾಸಕರಾದ ರಹೀಂ ಖಾನ್ ಅವರು ಚಾಲನೆ ನೀಡಿದರು. ಬಳಿಕ ಈ ಬಗ್ಗೆ ರಹೀಂ ಖಾನ್ ಅವರು ಮಾತನಾಡಿ, ಹಲವು ವರ್ಷಗಳಿಂದ ಇಲ್ಲಿ ರಸ್ತೆಯ ಸಮಸ್ಯೆ ಇತ್ತು. ವಾರ್ಡ್ ಸಂಖ್ಯೆ 30 ಧನರಾಜ್ ಹಂಗರ್ಗಿ ಅವರ ತಾಯಿ ಲಕ್ಷ್ಮಿ ಹಂಗರ್ಗಿ ಅವರ ವಾರ್ಡ್ ಇದಾಗಿದೆ. ಗೊಮ್ಮೆ ಕಾಲೋನಿ, ರಾಮಪುರೆ ಕಾಲೋನಿ, ಜೀವನ್ ಕಾಲೋನಿ ಸೇರಿದಂತೆ ಇನ್ನಿತರೆ ಕಾಲೋನಿಗಳು ಒಳಗೊಂಡಿರುವ ಈ ವಾರ್ಡ್ನಲ್ಲಿ ಅಭಿವೃದ್ಧಿ ಕಾಮಗಾರಿಗಾಗಿ 10 ಕೋಟಿ ಮೀಸಲಿಟ್ಟಿದ್ದು ಇವತ್ತು 50 ಲಕ್ಷದ ರಸ್ತೆ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ. ಜೊತೆಗೆ ರಾಂಪುರೆ ಕಾಲೋನಿಯಲ್ಲಿ ಉದ್ಯಾನವನಕ್ಕೆ 80 ಲಕ್ಷ ಅನುದಾನ ನೀಡಿದ್ದು ರಸ್ತೆ ಒಳಚರಂಡಿ ವ್ಯವಸ್ಥೆ ಅಭಿವೃದ್ಧಿ ಕಾಮಗಾರಿ ಮಾಡಿಸಲಾಗುತ್ತಿದೆ ಎಂದು ತಿಳಿಸಿದರು. ಈ ಕುರಿತಾಗಿ ಮುಖಂಡರಾದ ಧನರಾಜ್ ಹಂಗರ್ಗಿ ಅವರು ಮಾತನಾಡಿ, ರಾಂಪುರೆ ಕಾಲೋನಿ ಸೇರಿದಂತೆ ವಾರ್ಡ್ ಸಂಖ್ಯೆ 30ರಲ್ಲಿ 3-4 ವರ್ಷಗಳಿಂದ ರಸ್ತೆ ತೀರ ಹದಗೆಟ್ಟಿತ್ತು. ಇಲ್ಲಿಯ ಜನರ ಮನವಿಯ ಮೇರೆಗೆ ವಾರ್ಡ್ ಸಂಖ್ಯೆ 30ರಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಸಚಿವರು ಬಂದು ಇವತ್ತು ಚಾಲನೆ ನೀಡಿದ್ದಾರೆ. ಬರೀ ಅಷ್ಟೇ ಅಲ್ಲದೆ ಹೊಳಲ್ಕೆರೆ ರಿಂಗ್ ರಸ್ತೆ ಬಳಿ 9 ಕೋಟಿ ವೆಚ್ಚದ ರಸ್ತೆ ಕಾಮಗಾರಿ ಮಾಡುವ ಬಗ್ಗೆ ಈಗಾಗಲೇ ರಹೀಂ ಖಾನ್ ಅವರ ಗಮನಕ್ಕೂ ಕೂಡ ತರಲಾಗಿದೆ. ನಮ್ಮ ವಾರ್ಡ್ನಲ್ಲಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಅಂದರೆ ವಾರ್ಡ್ ಸಂಖ್ಯೆ 30ರಲ್ಲಿ ಅಭಿವೃದ್ಧಿ ಕಾಮಗಾರಿಗಾಗಿ 20 ಕೋಟಿ ಮೀಸಲಿಟ್ಟಿದ್ದು ಅದಕ್ಕಾಗಿ ಸಚಿವರು ಹಾಗೂ ಶಾಸಕರಾದ ರಹೀಂ ಖಾನ್ ಅವರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು. ಮುಖಂಡರಾದ ರಾಂಪುರೆ ಕಾಲೋನಿಯ ಮುಖಂಡರಾದ ಬಸವರಾಜ್ ಅವರು ಮಾತನಾಡಿ, ಹಲವು ವರ್ಷಗಳಿಂದ ರಸ್ತೆ ಹದಗೆಟ್ಟಿದ್ದ ಹಿನ್ನೆಲೆ ಇಲ್ಲಿಯ ನಿವಾಸಿಗರು ಪರದಾಡುವ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಹಿಂದಿನ ನಗರಸಭೆ ಸದಸ್ಯರು ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸ ಮಾಡಿರಲಿಲ್ಲ. ಆದರೆ ಈಗಿನ ನಗರಸಭೆ ಸದಸ್ಯರು ಬಹಳ ಕ್ರಿಯಾಶೀಲರಾಗಿರುವುದರಿಂದ ರಹೀಂ ಖಾನ್ ಅವರ ಗಮನಕ್ಕೆ ತಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡಿಸ್ತಾ ಇದ್ದಾರೆ. ಜೊತೆಗೆ ಮುಖ್ಯವಾಗಿ ಈ ಭಾಗದಲ್ಲಿ ರಸ್ತೆ ಅಗಲೀಕರಣ ಅತ್ಯವಶ್ಯಕವಾಗಿದ್ದು ರಸ್ತೆ ಅಗಲೀಕರಣ ಮಾಡಬೇಕು ಎಂದು ಈ ಮೂಲಕ ಮನವಿ ಕೂಡ ಮಾಡಿದರು. ಈ ಸಂದರ್ಭದಲ್ಲಿ ನಗರಸಭೆಯ ಉಪಾಧ್ಯಕ್ಷರು ಹಾಗೂ ವಾರ್ಡ್ ಸಂಖ್ಯೆ 30ರ ನಗರಸಭೆ ಸದಸ್ಯರಾದ ಲಕ್ಷ್ಮೀ ಹಂಗರ್ಗಿ, ಮುಖಂಡರಾದ ಇಸಾಕ್ ಶೇರಿಕಾರ ಸೇರಿದಂತೆ ರಾಂಪುರೆ ಕಾಲೋನಿಯ ಗಣ್ಯರು, ಮುಖಂಡರು ಉಪಸ್ಥಿತರಿದ್ದರು. ವರದಿಗಾರರು ರೋಹನ್ ಮನೋಹರ್, ಬೀದರ್. ಮಳೆಗಾಲ ಬಂದಾಗ ಅವಾಗ ನೀರು ನಿಲ್ದಾಯ್ತು. ಅವಾಗ ನಾನು ಎಲ್ಲ ಓಣಿಯರ್ ಕಲ್ತೀವಿ. ಮಿನಿಸ್ಟರ್ ಹೋದಾಗ ಅವ್ರು ಹೇಳೋದು ಕುಲ್ಲ ಆಯ್ತಂದ್ರೆ ನಿಮ್ ವಾರ್ಡ್ನಾಗ ಏನ್ ಕೆಲಸ ಇದೆ ಅದ್ ಹೇಳಿ ನಾವು ಮಾಡ್ಕೊಡ್ತೀನಿ ಅಂತಂದಾಗ ಅವ್ರು ಸ್ಪಂದಿಸಿದಾಗ ಮೊಟ್ಟ ಮೊದಲಿಗೆ ಅವ್ರು ಒಂದೇ ಹೋದ್ರು, ನೀನು ವಾರ್ಡ್ನಾಗ ಇದು ಒಂದೆಲ್ಲ ಎಲ್ಲೇ ಕೆಲಸ ಇದ್ರು ಹೇಳಿ ಅಂತಂದಾಗ ನಾನು ಅವ್ರಿಗೆ ಟೋಟಲಿ ಎಲ್ಲ ಕೆಲಸ ಹೇಳಿದಾಗ ಅವರೊಂದು 10 ಕೋಟಿ ಕೆಲಸ ಮಾಡಿಕೊಟ್ಟಿದ್ದಾರೆ. ಟೋಟಲಿ ಈ ಪ್ರೆಸೆಂಟ್ ಆಲ್ರೆಡಿ ನಡೀತಾ ಇದೆ. ಗುಮ್ಮೆ ಕಾಲಲ್ಲಿ ನಡೀತಾ ಇದೆ, ಜೈನ್ ಕಾಲನಿ ಚರ್ಚ್ ನಡೀತಾ ಇದೆ, ಆಯ್ತು ಇಲ್ಲಿ ರಾಂಪುರ ಕಾಲ ಹಿಂದಲ್ಲಿ ನಡೀತಾ ಇದೆ. ಹಾಗಾಗಿ ಇದೊಂದು ಮೇನ್ ರೋಡ್ ಇದ್ ಕಡೆ ಇವತ್ತು ನಾವು ಸಾಬರೀಕರಿಸಿದೆವು. ಯಾಕಂದ್ರೆ ಎಲ್ಲರಿಗೂ ಕುಣಾಬೇಕಲ್ಲ, ಈಗ ಸಾಬರು ಕೆಲಸ ಮಾಡೋದ್ರ ಅಂಬೋದು. ಹಾಗಾಗಿ ಮುಂದಿನ ರೇಲ್ಗೋದು ಬಿ ಇನ್ನೂ ಏನೇ ಕೆಲಸ ಇದ್ರು ಅವ್ರು ಹೇಳಂದಿದ್ದಾರೆ. ಹೌದು, ಇದೇ ಹದಕೇರಿಯಲ್ಲಿ ಒಂದು ರಿಂಗ್ ರೋಡ್ ಕೆಲಸ ಇದೆ. ಅದು ಆಲ್ರೆಡಿ ಅದು ಟೆಂಡರ್ ಪ್ರಪೋಸಲ್ ಇದೆ. ಇವಾಗ ಮಿನಿಸ್ಟರ್ ಅವರು ಹೇಳಿದ್ದಾರೆ. ಅದು ಆಲ್ರೆಡಿ ನಮ್ಮ ಊರು ಜನರು ಹೇಳಿದೆ ನಾನು. ಇದೊಂದು 9 ಕೋಟಿ ಕೆಲಸ ಇದೆ. ಅದು ಒಂದೇ ರೋಡ್ 9 ಕೋಟಿ ಕೆಲಸ ಒಂದೇ ರೋಡ್ ಇದೆ. ಹಾಗಾಗಿ ನಮ್ಮ ಸಾಬರ್ ಅದೊಂದು ಟೆಂಡರ್ ಪ್ರೊಸೀಜರ್ ಇಟ್ಟಿದ್ದಾರೆ. ಅದು ಕೂಡ ನಾನು ಮಿನಿಸ್ಟರ್ಗೆ ನನ್ನ ಕಡೆ ನಾನು ತುಂಬಾ ಧನ್ಯವಾದ ಇದ್ದೇನೆ. ಯಾಕಂದ್ರೆ ನಾನು ವಾಡಿ ಟೋಟಲಿ ಒಂದು 20 ಕೋಟಿ ಕೆಲಸ ನಾವು ಒಂದೇ ವಾರ್ಡ್ನಾಗ ಕೊಟ್ಟಿದ್ದಾರೆ ಅಂತ ಹೇಳಿ ಅದಕ್ಕೆ ನಾನು ತುಂಬಾ ಖುಷಿಯಾಗಿದ್ದೀನಿ. ಹಾಗೆ ನಮ್ಮ ಮಾಧ್ಯಮ ಮಿತ್ರ ಎಲ್ಲರಿಗೂ ಒಂದು ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ನನ್ನ ಕಡೆ ಜೊತೆ ಈಗ ಆಲ್ರೆಡಿ ಕಮಿಷನರ್ ಸಾಹೇಬ್ರಿಗೆ ಡಿಸ್ಕಸ್ ಮಾಡ್ತಾರೆ ಮೇಡಮ್. ಮಾಡೋದು ಏನೇನ್ ಬೇಗ ಅಗಲಾಗಿ ಮಾಡಿದ್ರೆ ಅದನ್ನ ಮಾಡ್ಕೊಳಕ್ ಅಷ್ಟೇ ನಾವು. ಇಲ್ಲ ಅದು ಆದಾಗ ಜಸ್ಟ್ ಅದು ರೋಡ್ ಲೆಂತ್ ಕಮ್ಮಿ ಆಗಿರ್ತಾರೆ ಅಲ್ತನ ಮಾಡಿತ್ತು. ಮತ್ತೆ ಇವು ರೀಸೆಂಟ್ಲಿ ಆಗ್ಲಿ ಒಂದು 9 ಕೋಟಿ ಕೆಲಸ ಪ್ರೆಸೆಂಟ್ ಆಗಿದೆ. ಅದು ಟೆಂಡರ್ ಪ್ರೊಸೀಜರ್ ಇರೋದು. ನಗರಸಭೆ ಉಪಾಧ್ಯಕ್ಷರ ಗ್ರಾಮದಲ್ಲಿ ಶಾಲೆ ವ್ಯವಸ್ಥೆ ಅಧೋಗತಿ ಆಗಿದೆ. ಮಕ್ಕಳಿಗೆ ಶೌಚಾಲಯ ಇಲ್ಲದಂತಾಗಿದೆ. ಇವು ನಾವು ಶೌಚಾಲಯ ಇದೆ ಅಂತ ಹೇಳಿದಾರೆ. ಅದೇ ಫಸ್ಟ್ ನಮ್ಗೆ ಮತ್ತೆ ನೀವು ಹೇಳ್ತಾ ಇದ್ರಿ ಮಾಹಿತಿ. ಅದು ಏನಾಗ ನಮ್ದು ಪ್ರಿನ್ಸಿಪಲ್ ಅವ್ರಿಗೆ ಕೇಳ್ಕೊಂಡು ಅದನ್ನ ಮಾತಾಡ್ತೀನಿ ಸರ್. ಹೇಳ್ತಾ ಇದ್ದಿಲ್ಲ, ಈ ಸ್ವಸ್ಥ ಆಗಿದೆ 2 ತಿಂಗಳು ತಾಳದ ಅಷ್ಟೇ. ಆಲ್ರೆಡಿ ಟೆಂಡರ್ ಪ್ರೊಸೀಜರ್ ಇದೆ. 9 ಕೋಟಿ ಒಂದೇ ರೋಡ್ ಇದೆ ನನ್ನ ವಾರ್ಡ್ನಲ್ಲಿ. ಅದು ಸ್ಪೆಷಲಿ ಸಾಹೇಬ್ರ ಕಡೆ ಕೊಟ್ಟಿದ್ದಾರೆ. ಅದು ರಿಂಗ್ ರೋಡ್ ವಿತ್ ಅದಕ್ಕೆ ನಮ್ಮ ಸ್ಟೇಷನ್ ಬಿಲ್ ಹಿಡ್ಕೊಂಡು 500 ಪೆಟ್ರೋಲ್ ಅಂತ ಇದೆ. ಅದು ಮಾಡ್ಸೋದ್ರಿಂದ ನಮ್ಮ ಕಡೆ ಬಂತು. ಓಕೆ, ಥ್ಯಾಂಕ್ ಯು ಎಲ್ಲ. ನಾನು ರಾಂಪುರೆ ಕಾಲೋನಿ ಮೇನ್ ರೋಡ್ ಸರ್ಕಲ್ ಹತ್ರ ಇದ್ದೇನೆ. ಸುಮಾರು ದಿವಸದಿಂದ ಇಲ್ಲಿ ಸ್ವಲ್ಪ ರೋಡಿನ ಸಮಸ್ಯೆ ಇತ್ತು. ಇವತ್ತು ರೋಡ್ ಉದ್ಘಾಟನೆ ಮಾಡಿಸಿದ್ದೇನೆ. ಇಲ್ಲಿ ಈ ವಾರ್ಡ್ ಕೌನ್ಸಿಲರ್ ವೈಸ್ ಚೇರ್ಮನ್ ಧನರಾಜ್ ಅವರು ತಾಯಿಯವರು ಬರ್ತಾರೆ. ಜೊತೆಗೆ ವೈಸ್ ಚೇರ್ಮನ್ ಮೊಹಮ್ಮದ್ ಗೌಸ್ ಅವರು ಇದ್ದಾರೆ, ಕಮಿಷನರ್ ಇದ್ದಾರೆ, PD ಅವರು ಇದ್ದಾರೆ. ಜೊತೆಗೆ ಎಲ್ಲ ಹಿರಿಯರು, ನಮ್ಮ ಬಸವರಾಜ್ ಅವರು ಇದ್ದಾರೆ, ಇಸಾಕ್ ಶೇರಿಕಾರ ಇದ್ದಾರೆ. ಎಲ್ಲರೂ ಹಿರಿಯರದು ಸುಮಾರು ಈ ಗುಮ್ಮ ಕಾಲೋನಿ ಆಗಲಿ ಮತ್ತೆ ರಾಂಪುರೆ ಕಾಲೋನಿ ಆಗಲಿ ಜೈನ್ ಕಾಲೋನಿ 2-3 ಕಾಲೋನಿ ನಲ್ಲಿ ಸುಮಾರು
ಸಲ ನನಗೆ ರೋಡಿಂದು ಡ್ರೈನ್ದು ಬಗ್ಗೆ ಹೇಳಿದರು. ಈಗ ಟೋಟಲ್ ಅದು ಪ್ಯಾಕೇಜ್ 10 ಕೋಟಿದು ಇದೆ. 4-5 ವಾರ್ಡ್ನಲ್ಲಿ ಇದು ಪ್ಯಾಕೇಜ್ ಇದೆ. ಮತ್ತು ಈ ರೋಡ್ಗೆ 50 ಲಕ್ಷದ್ದು ಕೆಲಸ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನು ಬೇರೆ ಇಲ್ಲಿ ಗಾರ್ಡನ್ಸ್ಗೆ ನಾನು 80-90 ಲ್ಯಾಕ್ಸ್ ರುಪೀಸ್ ಕೊಟ್ಟಿದ್ದೇನೆ. ನಿಯರ್ಲಿ 1 ಕೋಟಿ ಗಾರ್ಡನ್ದು ಆಲ್ಸೋ ಕೆಲಸ ಬೇಗ ಕೆಲಸ ಸ್ಟಾರ್ಟ್ ಮಾಡಿಸ್ತೇನೆ. ಮತ್ತು ಎಲ್ಲ ಓಣಿಯವರಿಗೆ ಮತ್ತು ಎಲ್ಲ ಬೀದರ್ ಜನತೆಗೆ ನಾನು ತುಂಬ ಧನ್ಯವಾದ ಹೇಳ್ತೇನೆ. ನಮಸ್ಕಾರ. ಸರ್, ಈಗ ಬಿಜೆಪಿದವರು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದೆ ಅಂತ ಡೀಸೆಲ್ ಬಗ್ಗೆ ಸ್ವಲ್ಪ ಮಾಹಿತಿ ಇರಬೇಕು ಬಿಜೆಪಿ ಅವರಿಗೆ. ಇಲ್ಲೇ ಪಕ್ಕ ಜೈರಾಬಾದ್ ಇದೆ, ತೆಲಂಗಾಣ ಬಾರ್ಡರ್ ಸ್ಟಾರ್ಟ್ ಆಗ್ತದೆ. ನಮ್ಗಿಂತ 8 ರೂಪಾಯಿ ಜಾಸ್ತಿ ಇದೆ. ನಾವು ಮೊದಲೇ ಇದು ಹೆಚ್ಚಿಗೆ ಮಾಡಬೇಕಿತ್ತು, ಆದರೂ ಎಲೆಕ್ಷನ್ ಇದೆ ಅಂತ ಬಿಜೆಪಿ ಅವರು ಮಾಡಿಲ್ಲ ಅದು. ಮತ್ತೆ ಬಿಜೆಪಿ ಸ್ಟೇಟ್ನಲ್ಲಿ ಎಷ್ಟಿದೆ ಅದು ಟ್ಯಾಲಿ ಮಾಡ್ಕೋಬೇಕು. ಎಲ್ಲ ಸ್ಟೇಟ್ನಲ್ಲಿ 8 ರೂಪೀಸ್ ಕಡಿಮೆ ಇದೆ. ನಮ್ಮ ಸ್ಟೇಟ್ನಲ್ಲಿ ಅದು ಬರೀ 3 ರೂಪಾಯಿ ಮಾಡಿದ್ದಾರೆ. 8 ರೂಪಾಯಿ ಆದರೂ ಲೆವೆಲ್ ಆಗ್ತದೆ ಎಲ್ಲ ಸ್ಟೇಟ್ನಲ್ಲಿ. ಪೆಟ್ರೋಲ್ ಡೀಸೆಲ್ ಪ್ರೈಸ್ ಏನಿದೆ ಎಲ್ಲ ಸ್ಟೇಟ್ನಲ್ಲಿ 90% ಈಕ್ವಲ್ ಇರ್ತದೆ. ಅದು ನಮ್ಮ ಸ್ಟೇಟ್ನಲ್ಲಿ 8 ರೂಪೀಸ್ ಕಡಿಮೆ ಇದೆ. ಫಸ್ಟ್ ಬಿಜೆಪಿ ಅವರಿಗೆ ಅವ್ರ ಸ್ಟೇಟ್ನಲ್ಲಿ ಎಷ್ಟಿದೆ ಅದು ನೋಡ್ಕೊಂಡು ನಮಗೆ ಮಾತಾಡಬೇಕಂತ ಹೇಳ್ಬೋದು. ಸರ್, ಎಷ್ಟು ಕಾಮಗಾರಿಗಳು ಟೋಟಲ್ 30 ಕೋಟಿದು ಕೆಲಸ ಟೆಂಡರ್ ಆಗಿದೆ. ಟೆಂಡರ್ ಆಲ್ರೆಡಿ ಅವರಿಗೆ ಸಿಗ್ಬಿಟ್ಟಿದೆ. ಈಗ ಆಲ್ರೆಡಿ 10 ಕೋಟಿದು ಸ್ಟಾರ್ಟ್ ಆಗಿದೆ. ಕೆಲಸನಲ್ಲಿ ನಾನು ಗುರು ನಾನಕ್ ರೋಡ್ ಅದು ಕಂಪ್ಲೀಟ್ ಮಾಡಿಸಿದ್ದೇನೆ. ಮತ್ತೆ ತಹಸೀಲ್ ಆಫೀಸ್ನಲ್ಲಿ ಮತ್ತೆ DC ಆಫೀಸ್ನಲ್ಲಿ ಮೋರ್ ಮಾರ್ಕೆಟ್ ಗಿಂತ ಮೊದಲು ಹೋಗ್ಬೇಕ ಎಲ್ಲ ಹಳೆ ರೋಡ್ ಹೊಸ ರೋಡ್ ಎಲ್ಲ ಕ್ಲಿಯರ್ ಮಾಡಿಸಿ. ಮತ್ತೆ ಇಲ್ಲಿ ಗುಂಪಾಲಿಂದ ಹೈದರಾಬಾದ್ ರೋಡ್ ಶಾಹಿನ್ ಸ್ಕೂಲ್ ತನ ಒಂದು ಅದು ತುಂಬಾ ಖರಾಬ್ ಆಗಿತ್ತು ರೋಡ್, ಅದು ರೋಡ್ ಕಂಪ್ಲೀಟ್ ಆಗಿದೆ. ಅದು ಟೆಂಡರ್ ಮೂವ್ಮೆಂಟ್ ನಲ್ಲಿ ಇದೆ. ಅಲಿತ್ಕೇರಿದು ರೋಡು ಹನುಮಾನ್ ಮಂದಿರ್ಲಿಂದ ಇಲ್ಲಿ ಒಳಗ್ ಬಂದ್ಬಿಟ್ಟಿದೆ. ಹಲತ್ಕೇರಿ ಡಬಲ್ ರೋಡ್ ಬಂದಿದೆ. ಅದು ಒಳ್ಳೆ ರೀತಿಯಿಂದ ಆಗಿದೆ. ಮತ್ತೆ ಮುಂದಿನ ಅದು 8 ಕೋಟಿದು ಒಳಗೆ ಬರಬೇಕು. ಅದು ಅದೇ ಈಗ ನೆಕ್ಸ್ಟ್ ಸ್ಟಾರ್ಟ್ ಆಗ್ತದೆ. ಈ ಮಳೆಯಿಂದ ಸೊಳ್ಳೆ ಕಾಟ ಜಾಸ್ತಿ ಆಗಿದೆ ಸರ್, ಅದ್ರ ಕುರಿತು ಏನ್ ಹೇಳ್ಬೇಕ್ರಿ? ಯಾವುದೇ ಸ್ವಚ್ಛತೆ ಕಾರ್ಯ ನಗರಸಭೆಯಿಂದ ಆಗ್ತಾ ಇಲ್ಲ. ಸ್ಟ್ರಿಕ್ಟ್ಲಿ ನಾನು ಹೇಳ್ಬಿಡ್ತೀನಿ. ಯಾಕಂದ್ರೆ ಮುನ್ಸಿಪಾಲಿಟಿ ಚೇರ್ಮನ್, ವೈಸ್ ಚೇರ್ಮನ್, ಮತ್ತೆ ಕೌನ್ಸಿಲರ್ಸ್, ಮತ್ತೆ ಕಮಿಷನರ್, ಮತ್ತೆ PD ಪ್ರಾಜೆಕ್ಟ್ ಡೈರೆಕ್ಟರ್ ಎಲ್ಲರೂ ಇದ್ದಾರೆ. ಇವತ್ತು KDP ಮೀಟಿಂಗ್ ಇದೆ, DC ಅವ್ರ ಜೊತೆಗೆ ಇರ್ತಾರೆ. ಇದ್ರ ಬಗ್ಗೆ ಸ್ಟ್ರಿಕ್ಟ್ಲಿ ನಾನು ಅವ್ರಿಗೆ ಪವರ್ ಮಷಿನ್ ಆ ತರ ಏನೋ ಕಡಿಮೆ ಇದ್ರು ಹೊಸ ಮಷಿನ್ ಕೊಡ್ಸ್ತೀನಿ.